ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದ್ ಕಡೆ ಮಳೆ ಇಲ್ಲದೆ ರೈತರು ಬಿತ್ತಿದ ಬೆಳೆ ಮೊಳಕೆ ಹೊಡಿತಾ ಇಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ಇದರ ಮಧ್ಯದಲ್ಲಿ ಬರಗಾಲ ಇದ್ರೂ ಕೂಡ ಸರಿಯಾಗಿ ಮಳೆ ಆಗದೆ ಇದ್ರೂ ಕೂಡ ಆಲ್ಮಟ್ಟಿ ಡ್ಯಾಂನ ನೀರಿನ ಮಟ್ಟ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ರಾಜ್ಯದಲ್ಲಿ ಮಳೆ ಕೊರತೆ ಇದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಸುರಿದಿರುವಂತಹ ಮಳೆಯಿಂದ ಆಲ್ಮಟ್ಟಿ ಡ್ಯಾಂ ಭರ್ತಿಯಾಗಿದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣ ನಿರಾಸೆ ಮೂಡಿಸಿದೆ. ಮಳೆ ನಂಬಿ ಜಮೀನು ಉಳುಮೆ ಮಾಡಿ ತೊಗರಿ, ಈರುಳ್ಳಿ, ಕುಸುಬೆ ಹಾಗೂ ಗೋವಿನ ಜೋಳ ಬಿತ್ತಿದ ರೈತರು ಈಗ ಆಕಾಶದತ್ತ ಕಣ್ಣಿಟ್ಟು ಕುಳಿತಿದ್ದಾರೆ. ಮಳೆಯ ಕೊರತೆಯಿಂದ ಬಿತ್ತಿದ ಬೀಜಗಳು ಮೊಳಕೆಯೊಡೆಯದೆ ಮಣ್ಣಿನಲ್ಲೇ ಕೊಳೆಯುತ್ತಿವೆ. ಜೂನ್ನಲ್ಲಿ 20% ಹಾಗೂ ಜುಲೈ ತಿಂಗಳಲ್ಲೂ 15% ಮಳೆ ಕೊರತೆ ದಾಖಲಾಗಿದ್ದು, ಜಿಲ್ಲೆಯ 7.5 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶದಲ್ಲಿ ಕೇವಲ 67% ಬಿತ್ತನೆಯಷ್ಟೇ ಪೂರ್ಣಗೊಂಡಿದೆ. ಉಳಿದ ಭೂಮಿ ಇನ್ನು ಬಿತ್ತನೆಗಾಗಿ ಕಾಯ್ತಾ ಇದೆ. ಇಲ್ಲಿವರೆಗೆ 5,32,000 ಹೆಕ್ಟೇರ್ ಪ್ರದೇಶದಲ್ಲಿ ಜಿಲ್ಲೆಯಾದ್ಯಂತ ವಿವಿಧ ಬೆಳೆಗಳಾದ ತೊಗರಿ, ಮೆಕ್ಕೆಜೋಳ, ಹತ್ತಿ ಪ್ರಮುಖ ಬೆಳೆಗಳು, ಅದರ ಜೊತೆ ಕಬ್ಬು ಒಟ್ಟು 5,32,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಒಂದು 69% ಬಿತ್ತನೆಯಾಗಿದೆ. ನಾವು ಇದನ್ನೇ ಕಳೆದ ಸಲ ಇಲ್ಲಿವರೆಗೆ ನಾವು ನೋಡಿದಾಗ 7,76,000 ಹೆಕ್ಟೇರ್ ಪ್ರದೇಶಕ್ಕೆ 6,88,000 ಹೆಕ್ಟೇರ್ ಪ್ರದೇಶ ಬಿತ್ತನೆಯಾಗಿ ಒಟ್ಟಾರೆಯಾಗಿ ಇಲ್ಲಿವರೆಗೆ 90% ಬಿತ್ತನೆಯಾಗಿತ್ತು. ಜಿಲ್ಲೆಯ ರೈತರಿಗೆ ಆಶಾ ಕಿರಣವಾಗಿ ಆಲಮಟ್ಟಿ ಜಲಾಶಯ ಭರ್ತಿಯಾಗ್ತಾ ಇದೆ. ವಿಜಯಪುರದಲ್ಲಿ ಮಳೆ ಸುರಿಯದಿದ್ರೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದ ಭಾರೀ ಮಳೆಯ ನೀರು ಕೃಷ್ಣಾ ನದಿಯ ಮೂಲಕ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಬರಿದಾಗಿ ಕಾಣ್ತಾ ಇದ್ದ ಜಲಾಶಯ ಈಗ ಭರ್ತಿಯ ಹಂತವನ್ನ ತಲುಪಿದೆ. ಆದರೆ ಜಲಾಶಯದಲ್ಲಿ ನೀರಿದ್ದರೂ ಹೊಲಗಳಿಗೆ ನೀರು ತಲುಪದ ಕಾರಣ ತಕ್ಷಣವೇ ಕಾಲುವೆಗಳ ಮೂಲಕ ನೀರು ಹರಿಸುವಂತೆ ರೈತರು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಸಂಬಂಧಪಟ್ಟಂತ ಎಲ್ಲ ನೀರಾವರಿ ಅಧಿಕಾರಿಗಳಿರ್ಬೋದು, ನೀರಾವರಿ ಸಚಿವರು ಇರ್ಬೋದು, ವಿಜಯಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಕೆರೆ ಕಾಲುವೆಗಳ ಮೂಲಕ ಏನು ನೀರನ್ನು ಹರಿಸಿ ಎಲ್ಲ ರೈತ ಬಾಂಧವರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಒಂದೆಡೆ ಬರದ ಬರೆ, ಮತ್ತೊಂದು ಕಡೆ ನೀರಿನಿಂದ ತುಂಬುತ್ತಾ ಇರುವ ಜಲಾಶಯ, ಈ ಎರಡೂ ವಿರುದ್ಧ ಚಿತ್ರಗಳು ವಿಜಯಪುರ ಜಿಲ್ಲೆಯ ಇಂದಿನ ವಾಸ್ತವವನ್ನ ಬಿಂಬಿಸ್ತಾ ಇವೆ. ಬಿತ್ತಿದ ಬೆಳೆ ಉಳಿಸಿಕೊಳ್ಳಲು ಕಾಲುವೆ ನೀರು ಬಿಡುಗಡೆ ಪರ ಘೋಷಣೆ ಮತ್ತು ರೈತರಿಗೆ ತುರ್ತು ಪರಿಹಾರ ನೀಡುವಂತೆ ಒತ್ತಾಯಗಳು ಜೋರಾಗಿವೆ. ಸರ್ಕಾರದ ಮುಂದಿನ ನಿರ್ಧಾರವೇ ಅನ್ನದಾತನ ಭವಿಷ್ಯವನ್ನ ನಿರ್ಧರಿಸಲಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.